ಈ ದೇಶಕ್ಕೇನು ಕೊಡುಗೆ ಕೊಡುವಂತ ಪ್ರಧಾನಿಯಾಗಿ ಇಲ್ಲಿವರೆಗೂ ಏನು ಕಾಣಲಿಲ್ಲ. ಅವರು ಬಂದಿರೋದೇ ಕೋಮು ಸಂಘರ್ಷದ ಆಧಾರದ ಮೇಲೆ ಅವರು ಆಡಳಿತವನ್ನು ಹಿಡಿದಿದ್ದು. ಒಂದು ಭಾಗದಲ್ಲಿ ಇಸ್ರೇಲ್ನ ವೈಭವೀಕರಣ ಮಾಡೋದು, ಇನ್ನೊಂದು ಭಾಗದಲ್ಲಿ ಮೋದಿಯವರು ಪ್ಯಾಲೆಸ್ತೈನ್ನ ಅಸ್ತಿತ್ವದ ಪರವಾಗಿ ಮತವನ್ನ ಚಲಾಯಿಸಿದ್ರು. ಎಲ್ಲಾದ್ರೂ ರಿಸರ್ವೇಶನ್ ವಿರೋಧವಾಗಿ ಮಾತಾಡಿದ್ರೆ ಅದು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ, ಅಂದ್ರೆ ಏನು SC ಮತ್ತೆ ST ಮತ್ತೆ ಹಿಂದುಳಿದ ವರ್ಗಗಳ ಮತಗಳು ನಮಗೆ ಬೀಳೋದಿಲ್ಲ ನೇರವಾಗಿ ಹೇಳಿದ್ರೆ ಅನ್ನೋ ಕಾರಣಕ್ಕೆ ಎಲ್ಲದನ್ನೂ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಎಂತಂದ್ರೆ ನರೇಂದ್ರ ಮೋದಿಯವರ 3ನೇ ಅವಧಿ ಚುನಾವಣೆ ನಡೀತಿದೆ. ಅವರ ಸಿಂಪಲ್ ಅಜೆಂಡಾ ಅಂದ್ರೆ, ಈಗ ಅವ್ರೇನು ಈ ದೇಶಕ್ಕೇನು ಕೊಡುಗೆ ಕೊಡುವಂತ ಪ್ರಧಾನಿಯಾಗಿ ಇಲ್ಲಿವರೆಗೂ ಏನು ಕಾಣಲಿಲ್ಲ. ಇಲ್ಲಿವರೆಗೂ ಏನು ಪ್ರಧಾನಿಗಳು, ಅದು BJPಯ ಒಬ್ಬ ಪ್ರಧಾನಿಯನ್ನು ಸೇರಿಸಿ, ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನೂ ಸೇರಿಸಿ ನಾವು ಅವರಿಗೆ ವಾಜಪೇಯಿ ಅವರ ಕಾರ್ಯಕ್ರಮಗಳನ್ನು ನಾವು ಸಹ ಶ್ಲಾಘನೆ ಮಾಡ್ತೀವಿ ಅಂತ ಒಳ್ಳೊಳ್ಳೆ ಕೆಲಸಗಳನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದಾರೆ. ಆದರೆ ಮೋದಿಯವರು ಪ್ರಧಾನಿ ಆದ ನಂತರ ಅವರು ಬಂದಿರೋದೇ ಕೋಮು ಸಂಘರ್ಷದ ಆಧಾರದ ಮೇಲೆ ಅವರು ಆಡಳಿತವನ್ನು ಹಿಡಿದಿದ್ದು. ಸಂಘ ಪರಿವಾರ ಅವರ ಅಂಗಸಂಸ್ಥೆ ಆಗಿರ್ಬೋದು, ಅದ್ರ ಜೊತೆಗೆ BJP ಎರಡೂ ಸೇರಿ ದೇಶದಲ್ಲಿ 2011ರವರೆಗೂ ಆ ಮಟ್ಟಿಗಿನ ಕೋಮು ಏನು ಗುಜರಾತಲ್ಲಿ ಅಲ್ಲಿ ಇಲ್ಲಿ ನಡೀತಾ ಇತ್ತು ಬಿಟ್ಟರೆ, ಇಡೀ ದೇಶದಲ್ಲಿ ಎಲ್ಲೂ ಆ ಮಟ್ಟದ ಕೋಮುಗಲಭೆಗಳು ನಡೀತಾ ಇರಲಿಲ್ಲ. ತದನಂತರ BJPಯ ಆಡಳಿತ ಬಂದ ನಂತರ ಅದು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂದರೆ, ಒಂದು 100 ಪಟ್ಟು ಜಾಸ್ತಿ ಆಗಿದೆ. 1%ಅಲ್ಲಿರೋದು 99% ರೈಸ್ ಆಗಿ 103%ಗೆ ಬಂದಿದೆ. ಯಾಕೆ ಅಂತಂದರೆ, ಇವತ್ತು ಇರಾನ್ ಬಗ್ಗೆ ಇಸ್ರೇಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿಯ ಮಾಧ್ಯಮಗಳು. ಇಸ್ರೇಲ್ನ ಬಗ್ಗೆ ಮಾತಾಡ್ತಾರೆ, ಮತ್ತು BJPಯ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಇಸ್ರೇಲ್ ಬಗ್ಗೆ ಮಾತಾಡ್ತಾರೆ. ಪ್ಯಾಲೆಸ್ತೈನ್, ಆವಾಗಲೇ ಸುಧೀರಣ್ಣ ಅವ್ರು ಹೇಳ್ದಂಗೆ, ಪ್ಯಾಲೆಸ್ತೈನಿನ ಅಸ್ತಿತ್ವದ ಬಗ್ಗೆ ಭಾರತಕ್ಕೆ ಏನು ನಿಲುವಿತ್ತೋ ಅದನ್ನೆಲ್ಲ ತೊಳೆದು ಹಾಕಿ ಬರೀ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನಾವು ಪ್ಯಾಲೆಸ್ತೈನ್ನ ವಿರೋಧ ಮಾಡೋಕ್ಕಾಗಲ್ಲ. ಅವ್ರ ಅಸ್ತಿತ್ವ ಏನು ಅಂತ ನೋಡಬೇಕು. ಅದು ನಮ್ಮ ದೇಶದಲ್ಲಿರೋಂಥ ಎಲ್ಲ ಕಾರ್ಯಕರ್ತರಾಗಿರ್ಬೋದು, BJP ಕಾರ್ಯಕರ್ತರಾಗಿರ್ಬೋದು, ಅಥವಾ ಮುಖಂಡರಾಗಿರ್ಬೋದು, ಅಥವಾ MP ಗಳಾಗಿರ್ಬೋದು, ಅಥವಾ MLAs ಆಗಿರ್ಬೋದು, ಆಡಳಿತ ಮಾಡ್ತಕ್ಕಂಥ ಯಾವ ವರ್ಗಗಳು BJPಯ ಸರ್ಕಾರಗಳು ಸಹ ಮಾಡ್ತಾ ಇಲ್ಲ. ಈ ಜನಗಳಿಗೆ ತಪ್ಪು ಸಂದೇಶವನ್ನು ನೀಡ್ತಾ ಇದ್ದಾರೆ. ಯಾವಾಗಲೂ ನೋಡಿದ್ರೆ ನಮ್ಮ ದೇಶದ ಚಾನಲ್ಗಳಲ್ಲಿ, ಒಂದಷ್ಟು ಚಾನಲ್ಗಳಲ್ಲಿ, ಎಲ್ಲ ಚಾನಲ್ಗಳಂತಲ್ಲ, ಒಂದಷ್ಟು ಚಾನಲ್ಗಳಲ್ಲಿ ಬರೀ ಇಸ್ರೇಲ್ನ ಬಗ್ಗೆ, ಇಸ್ರೇಲ್ನ ವೈಭವೀಕರಣ ಮಾಡೋದು, ಇದ್ರ ಬಗ್ಗೆ. ಆದರೆ ಹಮಾಸ್ ಅವರು ಇಸ್ರೇಲ್ನ ಮೇಲೆ ದಾಳಿ ಮಾಡಿರೋದು ಏಕಾಏಕಿ ಅದನ್ನು ತಪ್ಪು ಅಂತ ನಮ್ಮ ದೇಶನೂ ಒಪ್ಕೊಳ್ಳುತ್ತೆ, ಎಲ್ಲರೂ ಒಪ್ಕೋತಾರೆ. ಆದರೆ ಪ್ಯಾಲೆಸ್ತೈನಿನ ಅಸ್ತಿತ್ವಕ್ಕೆ ಧಕ್ಕೆ ತರೋದನ್ನು ನಾವು ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ, ಅವ್ರದ್ದೇ ಆದ ಒಂದು ಅಸ್ತಿತ್ವ ಇದೆ. ಇವು ಗಾಜಾಪಟ್ಟಿ ಮೇಲೆ ಇವತ್ತು ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಆದರೆ ಇಸ್ರೇಲ್ನವ್ರು ಹೇಳ್ತಾ ಇದ್ದಾರೆ, ಅದು ಸರಿ ತಪ್ಪುಗಳು ನಮ್ಗೆ ಇನ್ನೂ ಗೊತ್ತಿಲ್ಲ. ಏನು ಹಮಾಸ್ ಅವರು ಅದರೊಳಗಡೆ ಆಡ್ಕೊಂಡು ಕೂತಿದ್ದಾರೆ, ನಾವು ಅದಕ್ಕೆ ಅವ್ರ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದೀವಿ ಅಂತ, ಹಾಸ್ಪಿಟ್ಲ್ಗಳ ಮೇಲೆ ಯುದ್ಧ ಮಾಡಿದ್ದೀವಿ, ಹಾಸ್ಪಿಟ್ಲ್ಗಳ ಮೇಲೆ ಮಿಸೈಲ್ಗಳನ್ನು ಇದು ಮಾಡ್ತಾ ಇದ್ದೀವಿ ಅಂತ. ಆದರೆ ಅದೆಷ್ಟರ ಮಟ್ಟಿಗೆ ಹೌದು, ವಿಶ್ವಸಂಸ್ಥೆಯಲ್ಲಿ 149 ಕಂಟ್ರಿ, 149 ದೇಶಗಳು ಅದನ್ನು ವಿರೋಧಿಸಿದ್ದಾವೆ, ಅದ್ರ ವಿರುದ್ಧ ಮತ ಹಾಕಿದ್ದಾವೆ. 8 ದೇಶಗಳು ತಟಸ್ಥವಾಗಿದ್ದಾವೆ, 8 ದೇಶಗಳು ವಿರೋಧ ಮಾಡಿದ್ದಾರೆ, ಮತ್ತು ಉಳಿದ ದೇಶಗಳೆಲ್ಲ ತಟಸ್ಥವಾಗಿದ್ದಾವೆ. ಹೆಚ್ಚು ಬಹುಮತ ಇರೋದು ಅಂಥದ್ದು ಪ್ಯಾಲೆಸ್ತೈನ್ನ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂಗೆ. ಹಾಗಾಗಿ ಅದರಲ್ಲಿ ಮೊನ್ನೆ ಈಗ ನೋಡಿ ಎಷ್ಟು ಜನಗಳಿಗೆ ತಪ್ಪು ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ ಅಂದರೆ, ಒಂದು ಭಾಗದಲ್ಲಿ ಇಸ್ರೇಲ್ನ ವೈಭವೀಕರಣ ಮಾಡೋದು, ಇನ್ನೊಂದು ಭಾಗದಲ್ಲಿ ಮೋದಿಯವರು ಪ್ಯಾಲೆಸ್ತೈನ್ನ ಅಸ್ತಿತ್ವದ ಪರವಾಗಿ ಮತವನ್ನು ಚಲಾಯಿಸೋದು. ಈಗ ಮೊನ್ನೆ ಪ್ಯಾಲೆಸ್ತೈನ್ನ ಅಸ್ತಿತ್ವದ ಪರವಾಗಿ ಅವರ ದಾಳಿಯನ್ನು ವಿರೋಧಿಸಿ ಮೋದಿಯವರು ಮತ ಚಲಾವಣೆ ಮಾಡಿದ್ದಾರೆ. ಹಾಗಾಗಿ ಇದು ಹೆಂಗೆ ಅಂದರೆ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಬಹಳಷ್ಟು ಗೊಂದಲಗಳನ್ನು BJPಯ ಮುಖಂಡರುಗಳು ಮತ್ತು BJPಯ ಪ್ರಧಾನಿಯವರು ಈ ದೇಶಕ್ಕೆ ಮೊದಲ ಪ್ರಜೆ, ಇಡೀ ದೇಶದಲ್ಲಿರುವಂಥ ಎಲ್ಲ ಜನಗಳನ್ನು, ಎಲ್ಲ ಜಾತಿಯನ್ನು, ಎಲ್ಲ ಧರ್ಮವನ್ನು ಒಂದಾಗಿ ನೋಡ್ತೀನಿ ಅಂತ ಹೇಳಿ, ಒಂದಾಗಿ ತಗೊಂಡು ಆಡಳಿತವನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಪಾರ್ಲಿಮೆಂಟಲ್ಲಿ ಅವರು ಏನು ಅದರ ಆಧಾರದ ಮೇಲೆ ನಾನು ಆಡಳಿತವನ್ನು ನಡೆಸ್ತೀನಿ ಅಂತ ಸಂವಿಧಾನದ ಪ್ರತಿಯನ್ನು ಹಿಡಿದು ಆಣೆ ಮಾಡಿ ಏನು ಅಧಿಕಾರಕ್ಕೆ ಬಂದರೋ ಅದು ಯಾವುದೂ ನಡೀತಾ ಇಲ್ಲ. ಇವತ್ತು ಸಂವಿಧಾನವನ್ನು, ಇವತ್ತು ಆದರ್ಶ್ ಮುಚ್ಚುದಕಟ್ಟೆ ಅವರು ಹೇಳ್ದಂಗೆ ರಿಸರ್ವೇಷನನ್ನು ಈ ದೇಶದಲ್ಲಿ ಯಾವತ್ತೂ ಅದನ್ನು ತೆಗೆದಾಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಎಲ್ಲಾದರೂ ರಿಸರ್ವೇಷನ್ನ ವಿರೋಧವಾಗಿ ಮಾತಾಡಿದ್ರೆ ಅದು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ಏನು SC ಮತ್ತು ST ಮತ್ತು ಹಿಂದುಳಿದ ವರ್ಗಗಳ ಮತಗಳು ನಮಗೆ ಬೀಳೋದಿಲ್ಲ ನೇರವಾಗಿ ಹೇಳಿದ್ರೆ ಅನ್ನೋ ಕಾರಣಕ್ಕೆ ಎಲ್ಲದನ್ನೂ ಖಾಸಗೀಕರಣ ಮಾಡ್ತಾ ಇದ್ದಾರೆ.
ಇದು ಯಾವ ಥರ ಅಂತಂದರೆ ಹಾವು ಸಾಯಬಾರ್ದು ಹೋಲು ಮುರಿಬಾರ್ದು ಅನ್ನೋ ಒಂದು ಕೆಟಗರಿ. ಈಗ ಕಾಂಟ್ರಾಕ್ಟ್ ಬೇಸು ಅದೆಲ್ಲ ಅವ್ರು ಹೇಳಿದ್ರು. ಇಂಥ ಸಮಸ್ಯೆಗಳಿದೆ. ಮತ್ತು ಮೊನ್ನೆ ಸಿಂಪಲ್ ಉದಾಹರಣೆ ಹೇಳ್ತೀವಿ ನಿಮಗೆ. ಈಗ ಡಾಕ್ಟರ್ ಬ್ರೋ ಅನ್ನೋಂಥ ಒಬ್ಬ ವ್ಯಕ್ತಿ ಏನು ಇಡೀ ನಮ್ಮ ಕರ್ನಾಟಕದಲ್ಲಿ ಭಾಳ ಫೇಮಸ್ ಆಗಿದ್ದಾರೆ. ಅಂದರೆ ಅವರ ಸರಳ ಕನ್ನಡದ ಮೂಲಕ ಇಡೀ ಪ್ರಪಂಚವನ್ನು ಸುತ್ತಾ ಇದ್ದಾರೆ. ಸುಮಾರು ಒಂದು 70-80 ಕಂಟ್ರೀಸ್ನ ಈಗಾಗಲೇ ಸುತ್ತಿದ್ದಾರೆ. ಅಂದರೆ ಚೈನಾಕ್ಕೆ ಹೋದಾಗ ಅವರು ಹೇಳ್ತಾ ಇದ್ದಾರೆ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಈ ಥರದ ವ್ಯವಸ್ಥೆ ಬರಬೇಕಾದ್ರೆ ಚೈನಾ ಎಷ್ಟು ಮುಂದೋಗಿದೆ ಅಂದರೆ, ನಮ್ಮ ದೇಶದ ಎಲ್ಲ ಬಜೆಟನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಇನ್ನು 70 ವರ್ಷಕ್ಕೆ ಚೈನಾದವ್ರ ಸ್ಥಾನಕ್ಕೆ ನಾವು ಹೋಗ್ತೀವಿ. ಇಲ್ಲಿಯ ಮಾಧ್ಯಮಗಳಾಗಿರ್ಬೋದು, ಇಲ್ಲಿಯ BJPಯ ಒಂದಷ್ಟು ಕಾರ್ಯಕರ್ತರು, ಮುಖಂಡರುಗಳು ಏನು ಬಿಂಬಿಸ್ತಾ ಇದ್ದಾರೆ ಜನಗಳಿಗೆ ಅಂದರೆ, ಜನಗಳು ಅರ್ಥ ಮಾಡ್ಕೋಬೇಕು, ಚೈನಾವನ್ನು ನಾವು ಈಗ ಯುದ್ಧ ಮಾಡಿದ್ರೂ ಸೋಲಿಸ್ತೀವಿ ಅಂತ. ನಮ್ಮಲ್ಲಿ ಇಷ್ಟು ಬಾಂಬ್ ಇದೆ, ಇಷ್ಟು ವೆಪನ್ಸ್ ಇದೆ, ಇಷ್ಟು ಗನ್ ಇದೆ, ಇಷ್ಟು ಗುಂಡುಗಳಿದ್ದಾವೆ, ಇಷ್ಟು ಮಿಸೈಲ್ಗಳಿದ್ದಾವೆ, ಇಷ್ಟು ಟ್ಯಾಂಕರ್ಗಳಿದ್ದಾವೆ. ಯಾವುದಿದ್ರೆ ಏನು ಸ್ವಾಮಿ? ಅಲ್ಲ, ಅದೇ ಅರುಣಾಚಲ್ ನೀವು ಹೇಳ್ದಂಗೆ ಅರುಣಾಚಲ ಪ್ರದೇಶದಲ್ಲಿ ಒತ್ತುವರಿ, ಅಲ್ಲಿ ವಸಾಹತುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಸಣ್ಣ ಮಟ್ಟದ ಅವರ ಆಕ್ರಮಣವನ್ನೇ ನಮಗೆ ತಡೆಯೋಕ್ಕಾಗ್ತಾ ಇಲ್ಲ. ಇನ್ನು ಅವ್ರು ಮಾಡಿರೋ ದೊಡ್ಡ ಮಟ್ಟದ ಆಕ್ರಮಣವನ್ನು ನಮ್ಗೆ ಯಾವಾಗಲೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಲ್ಲವೂ ಚೈನಾದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಇವತ್ತು ಮೊಬೈಲಿಂದ ಹಿಡಿದು ಇವತ್ತು ಚೈನಾ ಮೊಬೈಲು ಅಂತೇಳಿ ಮುಂಚೆ ಒಂದು ಬರ್ತಾ ಇತ್ತು, ಅದರ ಸೆಕೆಂಡ್ ವರ್ಷನ್ಗಳಿಗೆಲ್ಲ ಆ್ಯಂಡ್ರಾಯ್ಡು ಸೆಕೆಂಡ್ ವರ್ಷನ್ಗಳು ಬರ್ತಾ ಇದ್ದಾವೆ. ಮೇಕ್ ಇನ್ ಇಂಡಿಯಾದ ಕತೆ ಹೇಳ್ತೀನಿ. ಇವರು ಮೊನ್ನೆ ಇಂಡಿಯಾ ನಮ್ಮ IND ಒಕ್ಕೂಟಕ್ಕೆ, ಮೈತ್ರಿ ಒಕ್ಕೂಟಕ್ಕೆ ಅದು ಯಾವಾಗ ಇಂಡಿಯಾ ಅಂತ ಹೆಸರು ಬಂತು, ಮೊದಲು UPA ಇತ್ತು, ಈಗ ಅದು ಇಂಡಿಯಾ ಅಂತ ಯಾವಾಗ ಆಯಿತು, ಆವಾಗಿಂದ ನೋಡಿ ಎಂಥ ಸಣ್ಣ ಮಟ್ಟದ ಯೋಚನೆಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಅಂದರೆ, ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತೇಳಿ ಒಂದು ಭಾಗದಲ್ಲಿ ಪ್ರಧಾನಿ ಮೋದಿಯವರೇ ಹೇಳ್ತಾರೆ, ಆಯಿತಾ, ಅದನ್ನು ಅನುಷ್ಠಾನಕ್ಕೆ ತರ್ತಾರೆ, ಆಯಿತಾ, ನಾವು ಎಲ್ಲವೂ ನಮ್ಮ ದೇಶದ ಉತ್ಪನ್ನಗಳನ್ನೇ ಬಳಸಿ ಆದರೆ ಅದಕ್ಕೆ ಇಂಡಿಯಾ ಅನ್ನೋ ಪದನ ಇವರೇ ಯೂಸ್ ಮಾಡ್ತಾರೆ. ಮೊನ್ನೆ ಇಂಡಿಯಾ ಅನ್ನೋ ಒಂದು ಮೈತ್ರಿಕೂಟಕ್ಕೆ ಇಂಡಿಯಾ ಅಲ್ಲ ನಮ್ಮ ದೇಶ ಭಾರತ ಅಂದರೆ ಸಣ್ಣ ಲಾಜಿಕನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಇವರು ಯಾವುದೇ ಕಾರಣಕ್ಕೂ ಭಾರತವನ್ನು ಪ್ರಚಲಿತಕ್ಕೆ ತರಕ್ಕೆ ಹೋಗ್ತಾ ಇಲ್ಲ. ಭಾರತ ಅನ್ನೋದು ಹಿಂದಿಂದನೂ ನಾವೆಲ್ಲ ಭಾರತ ಅಂತಲೇ ಹೇಳ್ತಾ ಇರೋದು. ಇಂಡಿಯಾ ಅಂತ ಹೇಳೋದು ಅಪರೂಪಕ್ಕೆ ಮಾತ್ರ, ಕೆಲವು ವಿಚಾರಗಳಿಗೆ ಮಾತ್ರ ನಾವು ಭಾರತ ಅಂತಲೇ ಹೇಳೋದು. ಕನ್ನಡದಲ್ಲಿ ನಾವು ಇಂಡಿಯಾ ಅಂತ ಹೇಳೋಕ್ಕಾಗತ್ತೆ. ನಾವು ಕನ್ನಡದವರೆಲ್ಲ ಭಾರತ ಅಂತಲೇ ಯೂಸ್ ಮಾಡ್ತೀವಿ ಹೆಚ್ಚು. ಇವ್ರು ಹೇಳ್ಕೊಡೋದು ಬೇಡ ನಮಗೆ. ಇವತ್ತು ಹೊಸದಾಗಿ ನಮಗೆ ಭಾರತ ಅನ್ನೋದನ್ನ ಕಲಿಸ್ಕೊಡೋದು ಬೇಡ. ಎಲ್ಲ ದೇಶವಾಸಿಗಳು ಹೆಚ್ಚು ಕಮ್ಮಿ 80% ಭಾರತ ಅಂತಲೇ ಹೇಳೋದು, ಮೊದಲನೇದಾಗಿ ಯೂಸ್ ಮಾಡೋದು. ಆಮೇಲೆ ಇಂಡಿಯಾ ಅನ್ನೋದೇನು ತಪ್ಪೇನಲ್ವಲ್ಲ. ಈಗ ಇಂಡಿಯಾ ಅನ್ನೋ ಪದವನ್ನು ಬದಲಾಯಿಸಬೇಕಾದ್ರೆ ಯಾರೋ ಹೇಳಿದ್ರು 11,000 ಕೋಟಿನೋ ಎಷ್ಟು ಬೇಕು ಅದಕ್ಕೆ ಹಣ ಅಂತ. ಆಯಿತು, ಹಣ ಕೊಟ್ಟು ಬದಲಾವಣೆ ಮಾಡೋಣ. ಅದರಿಂದ ಪ್ರಯೋಜನ ಏನು ಪ್ರಯೋಜನ ಇದೆ? ಏನೂ ಪ್ರಯೋಜನ ಇಲ್ಲ. ಅಂದರೆ ಪ್ರಚಲಿತಕ್ಕೆ ಬಂದಿದ್ದು ಮೊನ್ನೆಯಿಂದ. ಇವ್ರ ಅಜೆಂಡಾ ಏನು ಅಂತಂದರೆ, ಈ ಇಂಡಿಯಾ ಮೈತ್ರಿಕೂಟವನ್ನು ಒಡಿಬೇಕು, ಇದನ್ನು ಜನಗಳಿಗೆ ಒಂಥರ ಶತ್ರು ಮೈತ್ರಿಕೂಟದ ಥರ ತೋರಿಸ್ಬೇಕು ಅನ್ನೋದು ಇವ್ರು ಒಂದು ಅಜೆಂಡಾ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಜನಗಳಿಗೆ ಯಾವ ಉಪಯೋಗನೂ ಇಲ್ಲ ಇದ್ರ.